ಅವರ ಬಳಿಯಲ್ಲಿ ಕೃಷಿ ಜಮೀನಿಲ್ಲ, ಕೂಲಿ ಮಾಡೋದಕ್ಕೂ ಕೆಲಸ ಸಿಗ್ತಾ ಇರಲಿಲ್ಲ. ಆದ್ರೀಗ ಕೇಂದ್ರ ಸರ್ಕಾರದ ಉದ್ಯೋಗ ಖಾತ್ರಿ ಯೋಜನೆ ಬದುಕು ಕಟ್ಟಿಕೊಟ್ಟಿದೆ. ಅಧಿಕಾರಿಗಳು ಜನಪ್ರತಿನಿಧಿಗಳು ಮನಸ್ಸು ಮಾಡಿದರೆ ಸರ್ಕಾರದ ಯೋಜನೆಯನ್ನ ಜನರಿಗೆ ಹೇಗೆ ತಲುಪಿಸಬಹುದು ಅನ್ನೋದನ್ನ ಉಡುಪಿ ಜಿಲ್ಲೆಯ ಹಕ್ಲಾಡಿ ಗ್ರಾಮ ಪಂಚಾಯತ್ ತೋರಿಸಿಕೊಟ್ಟಿದೆ. ಜಿಲ್ಲೆ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆಯುವ ಮೂಲಕ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಈ ಗ್ರಾಮ ಪಂಚಾಯತ್ ವಿಶಿಷ್ಟ ಸಾಧನೆ ಮಾಡಿದೆ. ಬತ್ತಿದ ಕೆರೆಯಲ್ಲಿ ಚಿಮ್ಮಿದ ನೀರು, ಕೂಲಿ ಕೆಲಸ ಮಾಡ್ತಾ ಕಾಯಕದಲ್ಲೇ ಖುಷಿ ಪಡ್ತಾ ಇರೋ ಜನರು, ಕಾರ್ಮಿಕರ ಕೆಲಸವನ್ನ ಮೇಲ್ವಿಚಾರಣೆ ಮಾಡ್ತಾ ಇರೋ ಅಧಿಕಾರಿಗಳು. ಈ ದೃಶ್ಯ ಕಂಡುಬಂದಿರೋದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹಕ್ಲಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ. ಗ್ರಾಮೀಣ ಭಾಗದ ಕುಟುಂಬಗಳಿಗೆ ಕನಿಷ್ಠ 100 ದಿನಗಳ ಕಾಲ ಉದ್ಯೋಗ ಒದಗಿಸುವ ನಿಟ್ಟಿನಲ್ಲಿ ಭಾರತ ಸರ್ಕಾರ 2005ರಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಜಾರಿಗೆ ತಂದಿತ್ತು. ನಂತರದಲ್ಲಿ ಯೋಜನೆಯನ್ನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಎಂದು ಮರುನಾಮಕರಣ ಮಾಡಲಾಯಿತು. ದೇಶದ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿಯೂ ಉದ್ಯೋಗ ಖಾತರಿ ಯೋಜನೆಯ ಕಾರ್ಯಗಳು ನಡೀತಾ ಇವೆ. ಆದರೆ ಉಡುಪಿ ಜಿಲ್ಲೆಯ ಹಕ್ಲಾಡಿ ಗ್ರಾಮ ಪಂಚಾಯತ್ ಉದ್ಯೋಗ ಖಾತರಿ ಯೋಜನೆಯಲ್ಲಿಯೇ ವಿಶಿಷ್ಟ ಸಾಧನೆ ಮಾಡಿದೆ. ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳಿದರೆ ಜನರು ಗುಳೆ ಹೋಗುವುದನ್ನು ತಪ್ಪಿಸಿ ಜನರು ತಮ್ಮ ಕೆಲಸವನ್ನು ತಾವಿರುವಂಥ ಪ್ರದೇಶದಲ್ಲೇ ಮಾಡಿಕೊಳ್ಬೇಕು. ಜೊತೆಗೆ ಅವರ ಜೀವನ ಮೌಲ್ಯ ಅಭಿವೃದ್ಧಿ ಕೂಡ ಆಗಬೇಕು. ಜನರು ಗುಳೆ ಹೋಗಬಾರ್ದು ಅನ್ನುವಂಥ ಉದ್ದೇಶದಿಂದ ಸರ್ಕಾರ ಜಾರಿಗೆ ತಂದಂಥ ಯೋಜನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ MGNRG ಅಂತ ಹೇಳ್ತೇವೆ. ನಮ್ಮ ಈ ಹಕ್ಲಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ MGNRG ಯೋಜನೆಯಡಿ 25,000ಕ್ಕೂ ಹೆಚ್ಚು ಮಾನವ ದಿನಗಳನ್ನು ಸೃಜನೆ ಮಾಡೋದ್ರ ಮೂಲಕ ಕಳೆದ 3-4-5 ವರ್ಷಗಳಿಂದ ಒಳ್ಳೆಯ ಒಂದು ಪ್ರಶಸ್ತಿ ಕೂಡ ಸಿಗ್ತಾ ಇದೆ. ಅಲ್ಲಿ ಕೆಲಸ ಕೂಲಿಗಾರರ ಒಂದು ಸಹಕಾರ, ಜನಪ್ರತಿನಿಧಿಗಳ ಸಹಕಾರ, ಮತ್ತು ಇಲ್ಲಿನ ಅಧಿಕಾರಿ ವರ್ಗದ ಸಿಬ್ಬಂದಿ ವರ್ಗದವರ ಸಹಕಾರ, ತಾಲೂಕು ಪಂಚಾಯತ್ ಟೀಮು ಮತ್ತು BFT ಇವರ ಕಾಯಕ ಬಂಧುಗಳು ಇವರೆಲ್ಲರ ಒಂದು ಸಹಕಾರದಿಂದ ಈ ಒಂದು ಪ್ರಶಸ್ತಿ ಅನ್ನುವಂಥದ್ದು 2 ಬಾರಿ ರಾಜ್ಯ ಪ್ರಶಸ್ತಿ ಬಂದಿದೆ, 1 ಬಾರಿ ಕಾರಂತ ಥೀಮ್ ಪಾರ್ಕ್ನ ಪ್ರಶಸ್ತಿ ಬಂದಿದೆ. ಹಾಗೆ ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ, ತಾಲೂಕು ಮಟ್ಟದ ಪ್ರಶಸ್ತಿಗಳು ಕೂಡ ಈ ಪಂಚಾಯತಿನ ಅರಸಿಕೊಂಡು ಬರ್ತಾ ಇದೆ. ಜನರು ಕೆಲಸ ಅರಸಿ ಗುಳೆ ಹೋಗುವುದನ್ನು ತಪ್ಪಿಸಿ ತಾವು ಇರುವ ಸ್ಥಳದಲ್ಲಿಯೇ ಬದುಕು ಕಟ್ಟಿಕೊಳ್ಳಲು ಉದ್ಯೋಗ ಖಾತರಿ ಯೋಜನೆ ಆರಂಭಗೊಂಡಿತ್ತು. ಇಂತಹ ಉದ್ಯೋಗ ಖಾತರಿ ಯೋಜನೆಯಡಿಯಲ್ಲಿ ಹಕ್ಲಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 200ರಿಂದ 250 ಮಂದಿ ಕೆಲಸ ಮಾಡ್ತಾ ಇದ್ದಾರೆ. ವಾರ್ಷಿಕ 25,000ಕ್ಕೂ ಅಧಿಕ ಕೂಲಿಯ ನಿರ್ವಹಣೆ ಆಗ್ತಾ ಇದೆ. ಅಲ್ಲದೆ 60 ಲಕ್ಷಕ್ಕೂ ಅಧಿಕ ವೆಚ್ಚದ ಕಾಮಗಾರಿಯನ್ನ ಮಾಡಲಾಗಿದ್ದು, ಈ ವರ್ಷ ಸುಮಾರು 28 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿ ಪೂರ್ಣಗೊಂಡಿದೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿನ ಅಭಿವೃದ್ಧಿ ಕಾರ್ಯಕ್ರಮಗಳ ಜೊತೆಗೆ ಗ್ರಾಮಸ್ಥರ ವೈಯಕ್ತಿಕ ಕಾರ್ಯಗಳನ್ನು ಮಾಡಲಾಗ್ತಾ ಇದೆ. ದನದ ಕೊಟ್ಟಿಗೆ, ಕೋಳಿ ಶೆಡ್, ಹಂದಿ, ಕುರಿ ಶೆಡ್ ಮಾತ್ರವಲ್ಲದೆ ಬಾವಿ ನಿರ್ಮಾಣ ಸೇರಿದಂತೆ ಹಲವು ಕಾರ್ಯಗಳನ್ನು ಉದ್ಯೋಗ ಖಾತರಿ ಯೋಜನೆಯ ಮೂಲಕ ನಿರ್ವಹಣೆ ಮಾಡಲಾಗ್ತಾ ಇದೆ. ಇಲ್ಲಿ 150ರಿಂದ 200 ಜನ ಕೂಲಿ ಕಾರ್ಮಿಕರೇ ನಮಗೆ ಸ್ವತಃ ಕೆಲಸ ಬೇಕಂತ ಕೇಳ್ಕೊಂಡು ಬರ್ತಾ ಇದ್ದಾರೆ. ಉದ್ಯೋಗ ಖಾತ್ರಿಯಲ್ಲಿ ನಾವು ಒಂದು 25 ಜನಕ್ಕೆ ಒಂದು ಉದ್ಯೋಗ ಮಿತ್ರರಂತ ಒಂದು ನೇಮಕ ಮಾಡಿಕೊಂಡಿದ್ದೇವೆ. ಅವರ ಮುಖಾಂತರ ಕೆಲಸಗಳನ್ನು ನಾವು ನಿರ್ವಹಿಸ್ತಾ ಇದ್ದೇವೆ. ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಸಾಧಾರಣ ಒಂದು 6-7 ವರ್ಷಗಳಿಂದ ವರ್ಷಕ್ಕೆ 25,000ಕ್ಕೂ ಹೆಚ್ಚು ಕೂಲಿಗಳನ್ನು ನಿರ್ಮಾಣ ಮಾಡ್ತಾಯಿದ್ದೇವೆ. 24-25ರಲ್ಲಿ ಸಾಧಾರಣ ಒಂದು 63 ಲಕ್ಷಕ್ಕೂ ಹೆಚ್ಚು ಕಾಮಗಾರಿಗಳನ್ನು ನಾವು ಉದ್ಯೋಗ ಖಾತ್ರಿಯಲ್ಲಿ ನಾವು ಮಾಡಿದ್ದೇವೆ ಹಕ್ಲಾಡಿ ಗ್ರಾಮ ಪಂಚಾಯತಿನಲ್ಲಿ. ಈ ವರ್ಷ ಈಗಾಗಲೇ ಒಂದು 28 ಲಕ್ಷಕ್ಕೂ ಹೆಚ್ಚು ಕಾಮಗಾರಿಗಳನ್ನು ಉದ್ಯೋಗ ಖಾತ್ರಿಯಲ್ಲಿ ನಾವು ನಿರ್ವಹಿಸಿದ್ದೇವೆ. ಗ್ರಾಮ ಪಂಚಾಯತ್ ಇಡೀ ಬಾಡಿ ನಮಗೆ ವ್ಯವಸ್ಥೆ ಒಳ್ಳೆದಿರುವುದರಿಂದ ಗ್ರಾಮ ಪಂಚಾಯತಿನ ಅತಿ ಹೆಚ್ಚಾಗಿ ಕೆಲಸ ಮಾಡಲಿಕ್ಕೂ ಇದೊಂದು ಉದ್ಯೋಗ ಖಾತ್ರಿ ಅನುಕೂಲವಾಗಿರುತ್ತದೆ. ಉದ್ಯೋಗ ಖಾತ್ರಿ ಅನ್ನುವಂಥ ಕಾನ್ಸೆಪ್ಟ್ಗಳನ್ನು ಖಾಲಿ ನಾವು ಸಾರ್ವಜನಿಕ ವರ್ಕ್ಗಳನ್ನು ಮಾತ್ರ ಅಲ್ಲ, ವೈಯಕ್ತಿಕ ವರ್ಕ್ಗಳನ್ನು ಸಹ ನಾವು ಅನೇಕ ಕಾಮಗಾರಿಗಳನ್ನು ಮಾಡಿದ್ದೇವೆ. ಉದಾಹರಣೆಗೆ ದನದ ಕೊಟ್ಟಿಗೆ, ಕೋಳಿ ಶೆಡ್, ವೈಯಕ್ತಿಕ ಬಾವಿ ರಚನೆ, ಕೃಷಿ ಬಾವಿ ರಚನೆ ಅಂತೇಳಿ ಹೇಳಿ ತೋಟಗಳನ್ನು ರಚನೆ ಮಾಡಲಿಕ್ಕೆ, ಹೊಸ ತೋಟಗಳನ್ನು ಮಾಡಲಿಕ್ಕೆ, ಅದೇ ರೀತಿ ಕೋಳಿ ಶೆಡ್, ಹಂದಿ ಶೆಡ್, ಇಂಗುಗುಂಡಿ, ಕುರಿ ಶೆಡ್ಡು ಹಾಗೂ ಅನೇಕ ವೈಯಕ್ತಿಕ ಕಾಮಗಾರಿಗಳನ್ನು ಮಾಡಿಕೊಳ್ಳಲಿಕ್ಕೆ ಜನರಿಗೆ ಅನುಕೂಲವಾಗಿರುತ್ತದೆ. ಜನರು ಈ ಉದ್ಯೋಗ ಖಾತ್ರಿಗಳನ್ನು ಒಳ್ಳೆಯ ಒಂದು ಪ್ರಯೋಜನಗಳನ್ನು ನಮ್ಮ ಹಕ್ಲಾಡಿ ಗ್ರಾಮ ಪಂಚಾಯತ್ ಪಡ್ಕೊಳ್ಳಿದ್ದಾರೆ ಅನ್ನೋ ಬಗ್ಗೆ ನಮಗೆ ಒಂದು ಹೆಮ್ಮೆ ಇದೆ. ಉದ್ಯೋಗ ಖಾತರಿ ಯೋಜನೆಯ ಅಡಿಯಲ್ಲಿ ತೋರಿದ ಸಾಧನೆಗಾಗಿ ಹಕ್ಲಾಡಿ ಗ್ರಾಮ ಪಂಚಾಯತ್ಗೆ ಈಗಾಗಲೇ 2 ಬಾರಿ ರಾಜ್ಯ ಮಟ್ಟದ ಹಾಗೂ 2 ಬಾರಿ ಕಾರಂತ ಹುಟ್ಟೂರು ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಮುಡಿಗೇರಿವೆ. ಹಕ್ಲಾಡಿ ಗ್ರಾಮ ಪಂಚಾಯತ್ ಇಷ್ಟೊಂದು ಸಾಧನೆ ಮಾಡೋದಕ್ಕೆ ಇಲ್ಲಿನ ಅಧಿಕಾರಿಗಳ ಜೊತೆಗೆ ಜನಪ್ರತಿನಿಧಿಗಳ ಪಾತ್ರ ಕೂಡ ಮಹತ್ತರವಾದದ್ದು. ಒಂದು ಗ್ರಾಮೀಣ ಅಭಿವೃದ್ಧಿಯನ್ನು ಕಂಡುಕೊಳ್ಳಬೇಕೆನ್ನುವಂಥ ನಿಟ್ಟಿನಲ್ಲಿ ಆ ದಿನದ 2008ರಲ್ಲಿ ನಮ್ಮ ಅಭಿಯಾನ ಆರಂಭಗೊಂಡಿದೆ. ಬಹುಶಃ ಇವತ್ತಿನವರೆಗೂ ಕೂಡ ಅತ್ಯುತ್ತಮವಾಗಿ ಏನು ನಮ್ಮ ಗ್ರಾಮೀಣ ನರೇಗಾ ಅಭಿವೃದ್ಧಿ ಯೋಜನೆ ಎನ್ನುವಂಥದ್ದು
ನಿರಂತರವಾಗಿ ಸಫಲತೆಯನ್ನು ಕಂಡುಕೊಳ್ಳಲಿಕ್ಕೆ ಎಲ್ಲರ ಪರಿಶ್ರಮ ಕಾರಣ ಆಗ್ತಿದೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಾವು ಸತತವಾಗಿ ಆರಂಭದ ದಿನದಿಂದಲೂ ಉಡುಪಿ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಕಂಡುಕೊಂಡು ಬಂದಿದ್ದೇವೆ. ಅದೇ ರೀತಿ 2023 ಮತ್ತು 2025ರಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಕೂಡ ಪಡ್ಕೊಂಡಿದ್ದೇವೆ. ಉದ್ಯೋಗ ಖಾತರಿ ಯೋಜನೆಯ ಅಡಿಯಲ್ಲಿ ಕಾರ್ಯನಿರ್ವಹಣೆಗೆ ಜನರು ಮುಂದೆ ಬಂದಿದ್ರೂ ಕೂಡ ಸರ್ಕಾರದ ಕೆಲವು ಮಾರ್ಗಸೂಚಿ ನಿಯಮಗಳು ತೊಡಕಾಗಿ ಪರಿಣಮಿಸುತ್ತಿದೆ. ಕೇಂದ್ರ ಸರ್ಕಾರ ಸದ್ಯ ಓರ್ವ ಕೂಲಿಯಾಳಿಗೆ ಉದ್ಯೋಗ ಖಾತ್ರಿ ಯೋಜನೆಯ ಮೂಲಕ ವಾರ್ಷಿಕ 100 ದಿನಗಳ ಕೆಲಸ ನೀಡ್ತಾ ಇದ್ದು ಕನಿಷ್ಠ 150ಕ್ಕೆ ಏರಿಕೆ ಮಾಡಬೇಕು. ಜೊತೆಗೆ ದಿನದ ಕೂಲಿಯನ್ನು 500 ರೂಪಾಯಿಗೆ ಏರಿಕೆ ಮಾಡಬೇಕೆಂದು ನರೇಗಾ ಯೋಜನೆಯ ಫಲಾನುಭವಿಗಳು ಆಗ್ರಹಿಸಿದ್ದಾರೆ. ಅಲ್ಲದೆ ಎನ್ಎಂಎಸ್ ಆ್ಯಪ್ನಿಂದ ಆಗ್ತಿರೋ ಸಮಸ್ಯೆಯ ಬಗ್ಗೆ ಅಳಲು ತೋಡ್ಕೊಂಡಿದ್ದಾರೆ. ನಮ್ಮ ಊರಲ್ಲಿ ಬೇರೆ ಕೆಲಸ ಎಂತ ಇಲ್ಲ, ಉದ್ಯೋಗ ಖಾತ್ರಿ ಮಾತ್ರ. ನಮ್ಮ 100 ಕೆಲಸ ಸಾಕಾಗೋದಿಲ್ಲ. ನಮ್ಮದು ಒಂದು ದಿನಕ್ಕೆ 370 ಕೊಡ್ತಾಯಿದ್ರು, ಈಗ ಒಂದು 500 ರೂಪಾಯಿ ಆದರೂ ಕೊಡಬೇಕು. ಆಮೇಲೆ ಕೆಲಸ ಈಗ 100 ಕೊಡ್ತಾಯಿದ್ರು, 150 ಕೆಲಸ ಆದರೂ ಬೇಕಂತ ಜನರು. ನಮಗೊಂದು NMS ಆ್ಯಪ್ ಅಂತ ಬಂದಿದೆ. ಅದೀಗ ನಮ್ಮ ಕೆಲಸ ಈಗ ತೋಟ ಕೆಲಸ ಆದ್ರಾಗಿದ್ದರೆ ನಮ್ದೀಗ 1-2 ಕಿಲೋಮೀಟ್ರ್ ಮುಂದೆ ಹೋಗ್ತದೆ. ಈ ಆ್ಯಪ್ ಬಂದದಕ್ಕೋಸ್ಕರ ಈ ಬೋರ್ಡ್ ಹತ್ರನೇ ನಾವು NMS ಮಾಡಿ ಆ ಕೆಲಸದ ಹತ್ರ ಹೋಗೋಕ್ಕೆ ಒಂದು ಅರ್ಧ ಗಂಟೆ ಲೇಟ್ ಆಯ್ತು ಸರ್. ಬೆಳಿಗ್ಗೆ ನಾವು ಕೆಲಸ ಸ್ಟಾರ್ಟ್ ಮಾಡ್ಕಿದ್ರೆ ಮೊದಲು ಇಲ್ಲಿ ಬೋರ್ಡ್ ಫೋಟೋ ತೆಗ್ದಿಕ್ಕೆ ಕೆಲಸದ ಹತ್ರ ಹೋಗಿ ಕೆಲಸ ಮುಗಿಸಿ ಮತ್ತು ಪುನಃ ಇಲ್ಲಿ ಬಂದು ಫೋಟೋ ತೆಗ್ದಿಕ್ಕೆ ಹೋಯ್ತು ಸರ್. ಮನೆಗೆ ಹೋಗುವಾಗ ಫೋಟೋ ತೆಗ್ದಿಕ್ಕೆ ಹೋಗಬೇಕು. ಮತ್ತು ಅದರಿಂದ ಸಮಸ್ಯೆ ಸರ್, ಅಂದರೆ ಫೋಟೋ ಕ್ಲೀನ್ ಬರಲಿಲ್ಲ ಅಂದರೆ ನಮಗೆ ಹಾಜೂರು ಬೀಳೋದಿಲ್ಲ ಅಂತಾರೆ, ಮುಖ ಕ್ಲೀನ್ ಬರಲ್ಲ ಅಂದರೆ ಹಾಜೂರು ಬೀಳೋದಿಲ್ಲ ಅಂತಾರೆ. ಅದಕ್ಕೆ ಇದು ಒಂಚೂರು ಒಬ್ಬರು ಯಾರು ಮಿಸ್ಟೇಕಾಗಿ ನಿಂತ್ಕೊಳ್ಳಲ್ಲ, ಏಜ್ ಆದವರಲ್ಲ ಸರ್, ಒಂಚೂರು ನಿಂತ್ಕೊಳ್ಳಲಿಲ್ಲ ಅಂದರೆ ಅವ್ರದ್ದು ಹಾಜೂರು ಬೀಳೋದಿಲ್ಲ. ತುಂಬ ಇದು ಕಷ್ಟ ಇತ್ತು ಸರ್ NMS. ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ಜನರು ಒಗ್ಗಟ್ಟಾಗಿದ್ರೆ ಸರ್ಕಾರದ ಯೋಜನೆಯೊಂದನ್ನು ಹೇಗೆ ಸಕ್ಸಸ್ ಮಾಡಬಹುದು ಅನ್ನೋದನ್ನ ಹಕ್ಲಾಡಿ ಗ್ರಾಮಸ್ಥರು ತೋರಿಸಿಕೊಟ್ಟಿದ್ದಾರೆ. ಉದ್ಯೋಗ ಖಾತರಿ ಯೋಜನೆ ಗ್ರಾಮಸ್ಥರ ಬದುಕು ಕಟ್ಟಿಕೊಟ್ಟಿದೆ. ಈ ಮೂಲಕ ಹಕ್ಲಾಡಿ ಇತರ ಗ್ರಾಮ ಪಂಚಾಯತ್ಗಳಿಗೆ ಮಾದರಿಯಾಗಿದೆ. ದರ್ಶನ್ ಶೆಟ್ಟಿ ನಾರ್ಕಳಿ ಜೊತೆ ಅನಿಲ್ ಗುಡ್ಮಿ, ನ್ಯೂಸ್ ನೆಕ್ಸ್ಟ್, ಕುಂದಾಪುರ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.